ಕೃಷ್ಣನ್ ಜಾಗದಲ್ಲಿ ಇದ್ದಿದ್ರೆ ಏನ್ ಮಾಡ್ತಿದ್ದೆ? ಯಾರನ್ನ ಆಯ್ಕೆ ಮಾಡ್ಕೋತಿದ್ದೆ? ಯಾರನ್ನ ಅಂದ್ರೆ ಯಾರ ಮಧ್ಯಮ್ಮ? ಯಶೋದೆ ದೇವಕಿ ಮಧ್ಯೆ. ಇಷ್ಟು ವರ್ಷ ಸಾಕಿ ಬೆಳೆಸಿದಮ್ಮ ಇಲ್ಲ ಜನ್ಮ ಕೊಟ್ಟಮ್ಮ? ಯಾಕೆ ಈ ಪ್ರಶ್ನೆ ಕೇಳ್ತಿದ್ಯಮ್ಮ? ಹೇಳು, ನನಗ್ ನೀನು ಉತ್ತರ ಬೇಕು. ನಿನ್ನ ಸಾಕಿ ಬೆಳೆಸಿದ ಅಮ್ಮ ಬೇಕು ಇಲ್ಲ ಜನ್ಮ ಕೊಡ್ತಾ ಬೇಕು? ಇವರಿಬ್ರಲ್ಲಿ ಯಾರು ಬೇಕು ಪ್ರತಿಯೊಬ್ಬನ ನಿನಗೆ? ಏನಾಗ್ತದೆ ಅಮ್ರಪಾಲಿ? ಕೆಲಸ ಮಾಡ್ತಾ ಇದೆ ಪುಟಾಣಿ. ಪಂಚಭೂತಗಳು ನನಗ್ ಸಹಾಯ ಮಾಡಿದ್ವು. ನೀನು ನನಗ್ ಸಹಾಯ ಮಾಡಿದ್ಯಾ. ನೀವಿಲ್ಲ ಅಂದಿದ್ರೆ ಈ ಕೆಲಸ ನನ್ ಕೈಲಿ ಆಗ್ತಿರ್ಲಿಲ್ಲ. ನಾನೇನಿಲ್ವಾ, ನಾನು ನಿನ್ ಜೊತೆ ಎಷ್ಟೊಂದು ಕಲಿತಾ ಇದ್ದೀನಿ ಅಂತ. ಈಗೇನ್ ಮಾಡೋದು? ನಾವ್ ಮಾಡೋ ಕೆಲ್ಸ ಮುಗೀತು ಪುಟಾಣಿ. ಈಗ ಈ ಎಲೆಲಿ ಮಂತ್ರಶಕ್ತಿ ಇದೆ. ಇದು ನಮ್ಮನ್ನ ರಾಜ್ಕುಮಾರ ಇರೋ ಕಡೆ ಕರ್ಕೊಂಡು ಹೋಗುತ್ತೆ. ನಾವ್ ಇದನ್ನ ಹಿಂಬಾಲಿಸ್ಕೊಂಡು ಹೋದ್ರೆ ಸಾಕು. ವಾವ್, ಸೋ ಕೂಲ್. ಅದೇ ಕರ್ಕೊಂಡು ಹೋಗತ್ತ ರಾಜ್ಕುಮಾರನ ಹತ್ರ? ಹೌದು, ಆ ಎಲೆನ ರಾಜ್ಕುಮಾರ ತುಳ್ದಿರೋದ್ರಿಂದ ಆ ಎಲೆನಲ್ಲಿ ಮಂತ್ರಶಕ್ತಿ ಇದೆ. ಈ ಎಲೆ ಒಂಥರ ಪೊಲೀಸ್ ನಾಯಿ ಇದ್ದಂಗೆ, ವಾಸನೆ ಕಂಡಿಟ್ಕೊಂಡು ಅದೇ ಹೊಟ್ಟೋಗತ್ತೆ. ಒಂಥರ ಹಾಗೆ. ಹೇಳ್ತಿರೋದಿಲ್ಲ. ಇಬ್ರಲ್ಲಿ ನಿಂಗೆ ಯಾರು ಬೇಕು? ನಿನ್ ಪ್ರಶ್ನೆಗೆ ಉತ್ತರ ಕೊಡಬಾರ್ದು ಅಂತಲ್ಲ, ಆದ್ರೆ ಹೇಗ್ ಕೊಡ್ಲಿ? ನನ್ಗೂ ಕೃಷ್ಣನ್ಗೂ ವ್ಯತ್ಯಾಸ ಇಲ್ವಮ್ಮ? ಕೃಷ್ಣನ್ಗಿರೋದು ಇಬ್ರು ಅಮ್ಮಂದ್ರು, ಆದ್ರೆ ನನಗಿರೋದು ನೀನೊಬ್ಳೆ. ನನಗ್ ಗೊತ್ತಿರೋ ಅಮ್ಮ ನೀನೊಬ್ಳೆ. ಗೊತ್ತಿರೋ ಅಮ್ಮ ನಾನೊಬ್ಳೆ ಪ್ರತಿಯೊಬ್ಬನ. ಆದ್ರೆ ನಿಂಗೆ ಇನ್ನೊಬ್ಳ ಅಮ್ಮ ಇದ್ದಾಳೆ, ನಿನ್ ಹೆತ್ತ ಅಮ್ಮ. ಅವಳು ಒಂದಿನ ನೀನ್ ಎದುರುಗಡೆ ಬರ್ಬೋದು. ಅವಾಗ ಏನ್ ಮಾಡ್ತೀಯ? ಈ ಅಮ್ಮನ ಬಿಟ್ಬಿಡ್ತೀಯ? ಅಮ್ಮ, ಯಾಕೆ ಈ ಪ್ರಶ್ನೆ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಹೇಳು ಪ್ರದ್ಯುಮ್ನ, ನನಗೆ ನೀನು ಉತ್ತರ ಬೇಕು. ಹೇಳು. ಉತ್ತರ ಕೊಡಕ್ ಏನೂ ಇಲ್ಲ ಅಮ್ಮ. ನೋಡು, ನಾನು ನಿನ್ ಮಗ ಅಲ್ಲ. ನಿನ್ನ ಬಿಟ್ಟು ಯಾವ ಅಮ್ಮ ಗೊತ್ತಿದ್ದಾರೆ ನನಗೆ? ಇಬ್ರಲ್ಲಿ ಒಬ್ರನ್ನ ಆಯ್ಕೆ ಮಾಡ್ಕೊಳಕ್ಕೆ. ಕೃಷ್ಣನ್ ಜಾಗದಲ್ಲಿ ನೀನ್ ಇದ್ದಿದ್ರೆ ಏನ್ ಮಾಡ್ತಿದ್ದೆ ಹೇಳು? ಬಾ ಹೋಗೋಣ. ರಾಜ್ಕುಮಾರ ಆದಷ್ಟು ಬೇಗ ಸಿಗ್ಲೇಬೇಕು ಪುಟಾಣಿ, ಇಲ್ಲ ಅಂದ್ರೆ ಗಂಧರ್ವ ಲೋಕ ಹೊತ್ಕೊಂಡು ಉರಿಯುತ್ತೆ. ಈ ಧನಂಜಯ ಎಷ್ಟು ಕೆಟ್ಟೋನಲ್ಲ. ನಾನು ಅವನನ್ನ ಯಾವತ್ತೂ ಮೀಟೇ ಮಾಡಲ್ಲ. ಅವನು ನೋಡ್ರೆ ಸಾಯಿಸ್ಬೇಕನ್ನಷ್ಟು ಕೋಪ ಬರತ್ತೆ ನಂಗೆ. ಅವನ್ ತರ ಕ್ರೂರಿನ ನಾನು ಇದುವರೆಗೂ ನೋಡೇ ಇಲ್ಲ ಪುಟಾಣಿ. ಸ್ವಂತ ಅಣ್ಣ ಅತ್ತಿಗೆನೆ ಸೆರೆ ಮನೇಲಿ ಇಟ್ಟಿದಾನವನು. ಆಗ ರಾಜ್ಕುಮಾರ ಎಳೆ ಮಗು, ಅಮ್ಮ ಮಗುನ ದೂರ ಮಾಡಿದ ಪಾಪ ಅವನ್ ಮೇಲಿದೆ. ಇವತ್ತು ಅವ್ರ ಕಣ್ಣಲ್ಲಿ ಕಾಣೋದು ಮಗುನ್ಗೋಸ್ಕರ ಕಾಯೋದಷ್ಟೇ. ಗಂಧರ್ವ ಲೋಕಕ್ಕೋಸ್ಕರ ಅಲ್ದೇ ಇದ್ರು ರಾಜ್ಕುಮಾರ ಅಮ್ಮನ್ಗೋಸ್ಕರ ಆದ್ರೂ ಗಂಧರ್ವ ಲೋಕಕ್ಕೆ ಬರ್ಲೇಬೇಕು. ನಿನಗೆ ಉತ್ತರ ಬೇಕಲ್ವಾ? ಕೇಳಿಸ್ಕೊ. ಒಂದ್ ಕಡೆ ನೀನು, ಇನ್ನೊಂದ್ ಕಡೆ ಇಷ್ಟೊತ್ತು ಹೇಳ್ತಿದ್ಯಲ್ಲ ಇನ್ನೊಂದಮ್ಮ. ಅವ್ರ ಜೊತೆಗೆ ಇಡೀ ಪ್ರಪಂಚ, ಇಡೀ ಸ್ವರ್ಗ ಇದ್ರು ನಾನು ನಿನ್ನೆ ಆಯ್ಕೆ ಮಾಡ್ಕೊಳ್ಳೋದಮ್ಮ. ಆ ದೇವ್ರೆ ನನ್ ಮುಂದೆ ಪ್ರತ್ಯಕ್ಷ ಆಗಿ ನಿಮ್ಮ ಅಮ್ಮನ್ನ ಬಿಟ್ಬಿಡು ಅಂತ ಹೇಳಿದ್ರು. ಆ ದೇವ್ರ ಜೊತೆಗೆ ಜಗಳ ಆಡ್ತೀನಿ ಹೊರತು ನಿನ್ನ ನಾನು ಯಾವತ್ತೂ ಬಿಟ್ಟು ಹೋಗಲ್ಲ ಅಮ್ಮ. ಯು ಮೀನ್ ದ ವರ್ಲ್ಡ್ ಟು ಮೀ ಅಮ್ಮ. ನೀನೇ ನನ್ ಸರ್ವಸ್ವ. ಒಂದೇ ಒಂದ್ ಸೆಕೆಂಡ್ ಕೂಡ ನೀನ್ ಇಲ್ದೆ ನನ್ನ ಜೀವನನ ನಾನು ಯೋಚನೆ ಮಾಡ್ಕೊಳಕ್ ಆಗಲ್ಲ. ಐ ಲವ್ ಯು ಮಾ. ನಂಗೆ ಗೊತ್ತಿತ್ತು ನೀನ್ ನನ್ ಬಿಟ್ಟು ಹೋಗಲ್ಲ ಅಂತ. ನೀನು ನನ್ ಮಗ, ಪ್ರೀತಿಯಿಂದ ತುತ್ತು ಹಾಕಿ ಲಾಲಿ ಹಾಡಿ ಬೆಳೆಸಿದ ಮಗ.
ಯಾಕಮ್ಮ ಯಾಕಮ್ಮ ಏನೇನೋ ಯೋಚನೆ ಮಾಡ್ತಿದ್ಯಾ ಇವತ್ತು? ಏನಾಯ್ತು? ಏನೋ ಕೆಟ್ಟ ಯೋಚನೆ, ಆದ್ರೆ ನೀನ್ ಬಂದು ನಂಗೆ ಸಮಾಧಾನ ಮಾಡ್ತೀಯಲ್ಲ, ನಂಗಷ್ಟು ಸಾಕು. ನೀನ್ ನನ್ ಜೊತೆಗಿದ್ಯಾ ಅನ್ನೋದೇ ನನಗ್ ನೆಮ್ಮದಿ. ನಾನೆಲ್ಲಿ ಹೋಗ್ತೀನಿ ಅಮ್ಮ, ನಿನ್ ಜೊತೆಗೆ ಇರ್ತೀನಿ. ಯಾಕಮ್ಮ ಯಾಕಮ್ಮ ನೀನು ಮೈ ನನ್ನ ಬಗ್ಗೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ನಾನು ಅಲ್ಪಾಯುಷಿ ಬದುಕದೇ ಇಲ್ಲ ಅಂತ ಮಾಯಿ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ನೀನು ಯಾರೋ ನನ್ನ ಕರ್ಕೊಂಡು ಹೋಗ್ತಾರೆ ಅಂತ ಟೆನ್ಷನ್ ಮಾಡ್ಕೊಂಡಿದ್ಯಾ? ಯಾಕಮ್ಮ ನಿಮ್ಮಿಬ್ರಿಗೂ ನನ್ನ ಬಗ್ಗೆ ಅಷ್ಟೊಂದು ಭಯ? ಭಯ ನಿನ್ ಬಗ್ಗೆ ಅಲ್ಲ ಪ್ರದ್ಯುಮ್ನ, ಪ್ರಪಂಚದ ಬಗ್ಗೆ. ತುಂಬಾ ಪ್ರೀತಿ ಮಾಡ್ಬಿಟ್ವಿ ನಿನ್ನ, ನಾನು ಮಾಯಿ. ತುಂಬಾ ಪ್ರೀತಿ ಮಾಡಿದಾಗ ಪ್ರಪಂಚ ಎಲ್ಲಿ ಅದನ್ನ ಕಿತ್ಕೊಂಡ್ಬಿಡುತ್ತೋ ಅನ್ನೋ ಭಯ ಶುರುವಾಗಿದೆ. ನನಗೆ ನಿನ್ ಮೇಲೆ ನನ್ನ ಪ್ರಾಣಕ್ಕಿಂತ ಹೆಚ್ಚಿನ ಪ್ರೀತಿ ಇದೆ ಪ್ರದ್ಯುಮ್ನ. ನನ್ ಪ್ರಾಣ ಬೇಕಾದ್ರೂ ಹೋಗ್ಲಿ, ನಿನ್ಗೇನು ಆಗ್ಬಾರ್ದು. ಬಿಡ್ತು ಅನ್ನಮ್ಮ, ನೀನಿಲ್ದೇ ಇರೋ ಪ್ರಪಂಚದಲ್ಲಿ ನಾನೇನ್ ಮಾಡ್ಲಿ? ಹಾ, ನಾನು ಬದುಕಿರೋದೇ ಈ ಮನೆಯವ್ರಿಗೋಸ್ಕರ ಅಮ್ಮ. ಈ ಮನೆಯವ್ರನ್ನ ಬಿಟ್ಟು ನಿನ್ನನ್ ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ. ನನ್ನ ಕರ್ಕೊಂಡು ಹೋಗಕ್ ಯಾರೇ ಬಂದ್ರು ನಾನು ಎಲ್ಲಿಗೂ ಹೋಗಲ್ಲಮ್ಮ. ಆ ಯಮನೆ ಬಂದು ನಿನ್ ಟೈಮ್ ಮುಗೀತು, ನಿನ್ ಸಾಯ್ಬೇಕು ಅಂತ ಹೇಳಿದ್ರು ಅವನ ಹತ್ರ ಕಿತ್ತಾಡಿ ಆಕಾಶ ಭೂಮಿ ಒಂದ್ ಮಾಡಿ ಓಡ್ ಬಂದು ನಿನ್ ಮಡಿಲ್ ಸೇರ್ಕೊಂಡ್ಬಿಡ್ತೀನಿ. ಅಮ್ಮ ಪ್ರಸಾದ ತಗೊಳ್ಳಿ ಅಮ್ಮ. ಪ್ರದ್ಯುಮ್ನ, ಪ್ರಸಾದ ತಿನ್ನೋದು. ಎಷ್ಟ್ ದಿನ ಆಗಿತ್ತು ನಿಂಗೆ ಈ ತರ ನನ್ ಕೈ ತುತ್ತು ತಿನ್ಸಿ. ಸಾಕು 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 ಅಮ್ಮ, ಪ್ಲೀಸ್. ಪ್ರದ್ಯುಮ್ನ, ಖಾಲಿ. ನೀನ್ ನಗ್ತಾ ಇರೋದ್ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಅಮ್ಮ. ಇಷ್ಟ ದಿನ ನಿನ್ ಬೇಜಾರ್ ಮುಖ ನೋಡಿ ನಿದ್ದೆನೆ ಬಂದಿಲ್ಲ ನನಗೆ. ಏನ್ ಮಾಡ್ಬೇಕು ಅಂದ್ರೆ ಎಲ್ಲ ಮನ್ಸಲ್ಲಿ ಇಟ್ಕೊಂಡು ಬೇಜಾರ್ ಮಾಡ್ಕೋಬಾರ್ದು. ಎಲ್ಲ ಬಂದು ಮಗನ ಹತ್ರ ಹೇಳ್ಕೋಬೇಕು, ಅವಾಗ ಮನ್ಸ್ ಹಗೂರ ಆಗತ್ತೆ. ಆಯ್ತು ಸರ್, ಇನ್ಮೇಲಿಂದ ನೀವ್ ಹೇಳ್ದಾಗೆ ಕೇಳ್ತೀನಿ. ಏನಾಯ್ತಮ್ಮ?
ಅಮೃಪಾಲಿ ಕಣ್ ಕಾಣ್ಸಲ್ವಾ? ನಿನಗ್ ಕಣ್ ಕಾಣ್ಸಲ್ವಾ? ನೋಡ್ಕೊಂಡ್ ಓಡಾಡಕ್ಕಾಗಲ್ವಾ? ಅಮೃಪಾಲಿ ಎಲೆ ಹಾರೋಗ್ತಾ ಇದೆ. ಆದ್ರೆ ಪುಟಾಣಿ ಯುಕ್ತಿಗ್ ಸಹಾಯ ಮಾಡ್ಬೇಕಲ್ವಾ? ನೀನ್ ಇಷ್ಟು ಒಳ್ಳೆಯವರಾಗಿರೋದೇ ಪ್ರಾಬ್ಲಮ್ ಅನ್ಸತ್ತೆ ನನ್ಗೆ. ಅಲ್ಲಿ ನೋಡಲ್ಲಿ ಇಷ್ಟ ದಿನ ನನ್ನ ಮನ್ಸಲ್ಲಿ ಇದ್ದಿದ್ ಭಾರ ಇಳಿಸ್ದೆ ಪ್ರತಿಜ್ಞಾ. ಇದನ್ ಮನ್ಸಲ್ಲೇ ಇಟ್ಕೊಂಡು ತುಂಬಾ ಕೊರಗ್ತಾ ಇದೆ. ಯಾರ ಹತ್ರ ಹೇಳ್ಕೋಬೇಕು ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ನಿನ್ ಜೊತೆ ನಾನಿದ್ದೀನಮ್ಮ. ನಿನಗೇನಾದ್ರೂ ಹೇಳ್ಕೋಬೇಕು ಅಂತ ಅನ್ಸಿದ್ರೆ ಕಿವಿ ಹಾಕ್ತೀನಿ, ನಿನಗ್ ಬೇಜಾರಾದ್ರೆ ಹೆಗಲಾಗ್ತೀನಿ. ನನ್ಗೆ ಇಷ್ಟ ಆದ್ರೆ ಸಾಕು, ಬೇರೆ ಏನು ಬೇಡ ಪ್ರತಿಜ್ಞಾ. ಎಲ್ಲಿ ಹೋಗ್ತಾ ಇದ್ಯಾ? ಎಲ್ಲೂ ಹೋಗ್ತಿಲ್ಲಮ್ಮ, ಇದನ್ನ ಬಿಸಾಕ್ಬಿಟ್ಟು ಬರ್ತೀನಿ. ಹೇಳಿ, ನಾನು ಏನೇನೋ ಅನ್ಕೊಂಡ್ಬಿಟ್ಟಿದ್ದೆ. ಪ್ರದ್ಯುಮ್ನ ನನ್ನ ಮಗ, ಅವನು ಅಮ್ಮನ ತುಂಬಾ ಪ್ರೀತಿ ಮಾಡ್ತಾನೆ ಅನ್ನೋದೇ ವಿಶೇಷ. ಇಲ್ಲಾಂದ್ರೆ ಅವನು ಎಲ್ರ ಹಾಗೇನೆ